ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ರಾತ್ರಿ ಉಳಿದಿರುವ ಅನ್ನದಿಂದ ಬೆಳಗ್ಗೆಯನ್ನು ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟ್ ಮತ್ತು ಸ್ಪಂಜಿಯಾಗಿ ಬರುತ್ತವೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಅನ್ನವನ್ನು ತೊಗೊಂಡಿದ್ದೀನಿ. ಇದು ರಾತ್ರಿ ಮಾಡಿರುವ ಅನ್ನ. ನಾನಿಲ್ಲಿ ಬೆಳಗ್ಗೆಯನ್ನು ಇಡ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಮೆಜರ್ಮೆಂಟಿಗಾಗಿ ಒಂದು ಬಟ್ಟಲು ಅಥವಾ ಒಂದು ಕಪ್ ತೊಗೊಳ್ಳಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಂದು ಬಟ್ಟಲಿನಿಂದ ನಾನಿಲ್ಲಿ 1.5 ಬಟ್ಟಲಷ್ಟು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಇದರಲ್ಲಿ ಅನ್ನ ಥರ ಕಾಣಿಸ್ಬಾರ್ದು, ಅಲ್ಲಿವರೆಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ನೋಡಿ, ಇವಾಗ ಒಂದು ಪಾತ್ರೆ ತಗೊಂಡು ಆ ಪೇಸ್ಟ್ ಮಾಡಿಕೊಂಡಿರುವ ಅನ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಬೆಣ್ಣೆ ಥರ ಕಾಣಿಸ್ತಾ ಇದೆ. ಈ ರೀತಿ ನಾವು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತು ಇವಾಗ ಯಾವ ಬಟ್ಟಲಿನಿಂದ ನಾನು ಅನ್ನ ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ ರವೆ ಕೂಡ ತೊಗೋತಾ ಇದ್ದೀನಿ. ಇದು ಬಾರೀಕ್ ರವೆ, ಚಿರುಟಿ ರವೆ. ಮತ್ತು 1.5 ಬಟ್ಟಲು ಅನ್ನ ತೊಗೊಂಡಿದ್ದೀನಿ. 1.5 ಬಟ್ಟಲಷ್ಟೇ ರವೆಯನ್ನು ಕೂಡ ತೊಗೋತಾ ಇದ್ದೀನಿ. ಮತ್ತು ಅದೇ ಬಟ್ಟಲಿನಿಂದ 1 ಬಟ್ಟಲು ಮೊಸರು ಕೂಡ ಹಾಕೋತಾ ಇದ್ದೀನಿ. ಮತ್ತು 1 ಬಟ್ಟಲು ನೀರನ್ನು ಇದಕ್ಕೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಅನ್ನ ಮತ್ತು ರವೆ, ಮೊಸರು ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇಲ್ಲದ ಹಾಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನೋಡ್ತಾ ಇರ್ಬೋದು ನೀವು. ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಗಂಟಿಲ್ಲ, ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನು ಒಂದು 15ರಿಂದ 20 ನಿಮಿಷ ನಾವು ಇದು ನೆನೆಯೋದಕ್ಕೆ ಬಿಡಬೇಕು. ಅಲ್ಲಿವರೆಗೆ ರವೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀರಿನಲ್ಲಿ, ಮೊಸರಿನಲ್ಲಿ. ನೋಡಿ, ಒಂದು 10ರಿಂದ 15 ನಿಮಿಷ ಅಥವಾ 20 ನಿಮಿಷ, ನಿಮಗೆ ಟೈಮ್ ಇದ್ದರೆ 20 ನಿಮಿಷ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು 10 ನಿಮಿಷನಾದರೂ ಇಟ್ಕೊಳ್ಬೇಕು. ನೋಡಿ, ಇವಾಗ ಒಂದು 15 ನಿಮಿಷ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಯಾವಾಗ ತೆಗೆದು ನೋಡಿ ಯಾವ ರೀತಿ ನೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಇದು ಅನ್ನದಿಂದ ಮಾಡಿರುವಂಥ ಮಿಶ್ರಣ ಅಂತ ಯಾರಿಗೂ ಅನಿಸಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಸೈಡಲ್ಲಿ ಇಟ್ಕೊಂಡು ನಾವು ಇಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಳ್ಳೋಣ. ಮೊದಲು ನೋಡಿ, ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ನಾವು ಇಡ್ಲಿ ಪ್ಲೇಟನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಮತ್ತು ನಾವು ಆ ಮಿಶ್ರಣದಲ್ಲಿ ಇನ್ನೊಂದು ಪದಾರ್ಥ ಹಾಕಬೇಕು. ನೋಡಿ, ಇದಕ್ಕೆ ನಾನು ಇನ್ನೊಂದು ಪದಾರ್ಥ ಹಾಕ್ಕೊತಾ ಇದ್ದೀನಿ. ನೀವು ಒಂದು 1/2 ಸ್ಪೂನಷ್ಟು ಅಡುಗೆ ಸೋಡಾನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು 1/2 ಸ್ಪೂನಷ್ಟು ಈನೋ ಕೂಡ ಹಾಕ್ಕೊಳ್ಬೋದು. ಯಾವುದಾದ್ರೂ ಒಂದನ್ನು ಬಳಸಿ ನೋಡಿ ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ, ಒಂದು 1/2 ಸ್ಪೂನಷ್ಟು. ಹಾಕಿದ ತಕ್ಷಣ ನಾವು ಇವಾಗ ಇಡ್ಲಿ ಪ್ಲೇಟಿಗೆ ಇಡ್ಲಿಯನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಪ್ಲೇಟಲ್ಲಿ ಇದೇ ರೀತಿ ನೀವು ಮಿಶ್ರಣವನ್ನು ಹಾಕ್ಕೊಂಡು ಇಡ್ಲಿ ಪ್ಲೇಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ತೆಳುವಾಗಿ ಬರುತ್ತವೆ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ದಪ್ಪವಾಗಿ ಬರುತ್ತವೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಇಡ್ಲಿಯನ್ನು ಹಾಕ್ಕೊಳ್ಬೋದು. ನೋಡಿ, ಇವಾಗ ನನ್ನ ಹತ್ರ ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ನನ್ನ ಹತ್ರ 6 ಪ್ಲೇಟ್ ಇರುವ ಇಡ್ಲಿ ಸ್ಟ್ಯಾಂಡ್ ಇದೆ. ನೋಡಿ, ನಾನಿಲ್ಲಿ ಕೆಳಗಡೆ ಇರುವ 2 ಪ್ಲೇಟಿಗೆ ಇಡ್ಲಿಯನ್ನು ಹಾಕೋತಾ ಇಲ್ಲ, ಮೇಲ್ಗಡೆ 4 ಪ್ಲೇಟಿಗೆ ಮಾತ್ರ ನಾನಿಲ್ಲಿ ಇಡ್ಲಿಯನ್ನು ಹಾಕ್ಕೊಂಡಿದ್ದೀನಿ. ಈ ಕೆಳಗಡೆ ಇರುವ ಇಡ್ಲಿ ಪ್ಲೇಟಲ್ಲಿ ನೀರು ಬರುತ್ತವೆ, ಅದಕ್ಕೋಸ್ಕರ ನಾವು ಯಾವಾಗಲೂ ಆ 2 ಪ್ಲೇಟು ಬಿಟ್ಟು ಈ 4 ಪ್ಲೇಟನ್ನು ಇಡ್ಲಿ ಹಾಕೋತೀನಿ. ಇಲ್ಲಿ ಸ್ಟವ್ ಮೇಲೆ ನೀರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕುದಿ ಬರ್ತಾ ಇದೆ. ಇವಾಗ ಈ ಇಡ್ಲಿ ಪಾತ್ರೆಯನ್ನು ಇಡ್ಲಿ ಪ್ಲೇಟನ್ನು ಇದರಲ್ಲಿ ಇಟ್ಕೊಂಡು ಡಕ್ಕನವನ್ನು ಮುಚ್ಚಿ ನಾವು ಒಂದು 8ರಿಂದ 10 ನಿಮಿಷ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು 8ರಿಂದ 10 ನಿಮಿಷ ಆಗಿದೆ. ತೆಗೆದು ನೋಡೋಣ ಯಾವ ರೀತಿ ನಮ್ಮ ಇಡ್ಲಿ ರೆಡಿಯಾಗಿದೆ ಅಂತ ನೋಡ್ಬೋದು ನೀವು. ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಚಾಕುದಿಂದ ಈ ರೀತಿ ಟಚ್ ಮಾಡಿ ನೋಡಿ, ಚಾಕುಗೆ ಅಂಟ್ಕೋತಾ ಇಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇಡ್ಲಿಯನ್ನು ತೆಕ್ಕೊಂಡು ನಾವು ಕೆಳಗಡೆ ಇಟ್ಕೊಂಡು ಒಂದು 5 ನಿಮಿಷ ಇದು ಆರೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಆರಿದ ಮೇಲೆ ನೀವು ಇಡ್ಲಿ ತೆಕ್ಕೊಳ್ಳಿ, ಚೆನ್ನಾಗಿ ಇಡ್ಲಿ ಎದ್ದು ಬರ್ತವೆ. ನೋಡಿ, ಬಿಸಿ ಇದ್ದಾಗ ತೆಕ್ಕೊಂಡ್ರೆ ಅಂಟ್ಕೊಳ್ತವೆ. ಅದಕ್ಕೋಸ್ಕರ ನಾವು ಒಂದು 2 ನಿಮಿಷನಾದರೂ ಇದು ಆರೋದಕ್ಕೆ ಬಿಟ್ಟು ಇಡ್ಲಿಯನ್ನು ತೆಕ್ಕೊಳ್ಬೇಕು. ಇಡ್ಲಿ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಮಾಡೋದರಿಂದ. ನೋಡಿ, ಒಂದು ಇಡ್ಲಿಯನ್ನು ತೆಗೆದು ತೋರಿಸಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ. ಇದು ಅನ್ನದಿಂದ ಇಡ್ಲಿ ಮಾಡಿದ್ದೀರಾ ಅಂತ ಯಾರೂ ಅಂದ್ಕೊಳ್ಳಲ್ಲ, ಅಷ್ಟೊಂದು ಸೂಪರಾಗಿ ಬರ್ತವೆ ಮತ್ತು ಸ್ಪಂಜಿ ಕೂಡ ಬರ್ತವೆ, ಸಾಫ್ಟಾಗಿ ಕೂಡ ಬರ್ತವೆ. ನೋಡಿ, ಇವಾಗ ಒಂದು ಪ್ಲೇಟಲ್ಲಿ ನಾನು ಇಡ್ಲಿ ಇಟ್ಕೋತಾ ಇದ್ದೀನಿ ಮತ್ತು ಅದ್ರ ಜೊತೆ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಇಡ್ಲಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಎಷ್ಟೊಂದು ಸ್ಪಂಜಿಯಾಗಿ ಬಂದಿದೆ. ನೋಡಿ, ಸಾಫ್ಟಾಗಿ ಕೂಡ ಇದೆ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ನೀವು ಅನ್ನದಿಂದ ಮಾಡಿರುವ ಇಡ್ಲಿ ಅಂತ ಯಾರೂ ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ. ನೀವು ಮನೆಯಲ್ಲಿ ಮಾಡಿ ಈ ರೀತಿ ರಾತ್ರಿ ಅನ್ನ ಉಳಿದರೆ ನೀವು ಇಡ್ಲಿ ಮಾಡಿ ಮನೆಯಲ್ಲಿ ಕೂಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಫ್ರೆಂಡ್ಸ್.